ಬಿಜೆಪಿಯವರಿಗೆ ಪ್ರತಿಭಟನೆ ಮಾಡೋದು ಬೇರೆ ಏನು ಕೆಲಸ ಇದೆ. ಯಾಕೆಂತ ಹೇಳಿದರೆ ಮಹಿಳೆಯರಿಗೆ ಇವತ್ತು ಜಿಲ್ಲಾ ಪಂಚಾಯತ್, ಗ್ರಾಮ ಪಂಚಾಯತ್, ತಾಲೂಕ್ ಪಂಚಾಯತ್ ಅಲ್ಲಿ ಕೆಲಸಗಳಲ್ಲಿ ಮತ್ತು ಬೇರೆ ಬೇರೆ ಸೆಕ್ಟರ್ಗಳಲ್ಲಿ ಇವತ್ತು ರಿಸರ್ವೇಷನ್ ಮಾಡಿದರೆ ಅದು ಕಾಂಗ್ರೆಸ್ ಮಾಡಿದೆ. ಆಶಾ ಸ್ಕೀಮ್ ಇರಲಿ, ಗೃಹ ಜ್ಯೋತಿ ಇರಲಿ, ಬೇರೆ ಬೇರೆ ಗ್ಯಾರಂಟಿ ಸ್ಕೀಮ್ ಇರಲಿ, ಇದೆಲ್ಲ ಕೂಡ ಮಹಿಳಾ ಕನ್ಸರ್ನ್ ಆಗಿ ಕೊಟ್ಟದ್ದು ಯಾರು ಅಂದರೆ ಅದು ಕಾಂಗ್ರೆಸ್ ಕೊಟ್ಟಿದೆ. ಇವರು ಏನು ಕೊಟ್ಟಿದ್ದಾರೆ ಇಡೀ ದೇಶದಲ್ಲಿ? ಯಾವುದು ಒಂದನ್ನಾದರೂ ಹೇಳಿ, ಒಂದು ಯೋಜನೆ ಇವತ್ತು ರೂಪಿಸಿದ್ದಾರಾ? ಇವತ್ತು ಮಹಿಳೆಯರಿಗೆ ಬೇಕಾದ್ರೆ ಹಿಂದೆ ಇತ್ತು, ಈಗ ಕೂಡ ಕೊಡ್ತಾರೆ. ಆದ ಕಾರಣ ಇದನ್ನೆಲ್ಲ ಬಿಟ್ಟು ಜನಸಾಮಾನ್ಯ ಪರವಾಗಿ ಬೇಕಾದಷ್ಟು ಇವತ್ತಿದೆ. ಬರೀ ಕಾಂಗ್ರೆಸ್ ಅನ್ನು ಟೀಕೆ ಮಾಡದೆ ಪ್ರತಿಪಕ್ಷದ ಕೆಲಸ ಅಲ್ಲ. ಜನಪರವಾಗಿರುವ ಹಲವಾರು ಯೋಜನೆಗಳಿತ್ತು. ನೀಟ್ ಬಗ್ಗೆ ಇಷ್ಟು ವಿದ್ಯಾರ್ಥಿಗಳು ತೀರಿ ಹೋದ್ರು, ಅಂಥವ್ರ ಕಣ್ಣಿನ ವ್ಯವಸ್ಥೆಗೆ ಒಂದು ಯೋಜನೆ ಇಲ್ಲ. ಮಕ್ಕಳ ಭವಿಷ್ಯ ಚೆಲ್ಲಾಟ ಆಡ್ತಾ ಇದ್ದಾರೆ. ಯಾವುದೇ ಒಂದು ಇವತ್ತು ಸ್ಪಷ್ಟವಾಗಿ ಇವತ್ತು ಒಂದು ಪಾಲಿಸಿ ಅಂತಿಲ್ಲ. ಇದನ್ನೆಲ್ಲ ನೋಡೋದು ಬಿಟ್ಟು ಯಾವುದು ಸಬ್ಜೆಕ್ಟ್ ಇಲ್ಲದ ಸಬ್ಜೆಕ್ಟಲ್ಲಿ ಬರೇ ಒಂದು ಪ್ರತಿಭಟನೆ ಮಾಡಬೇಕಂತ ಹೇಳಿಕೊಂಡು ಅವರವರ ಮುಖಂಡರ ಅಸ್ತಿತ್ವ ಉಳಿಸ್ಕೊಳ್ಬೇಕಾಗಿ ಇವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ನನಗೆ ಅತ್ಯಂತ ಬೇಸರ ಆಗ್ತದೆ. ಮತ್ತು ರಾಂಗ್ ಟ್ರ್ಯಾಕಲ್ಲಿದ್ದಾರೆ. ಅದು ಏನದು ಪ್ರಯೋಜನ ಆಗುವುದಿಲ್ಲ. ನೋಡಿ, ಸಿದ್ಧ ಅತ್ಯಂತ ಹಿರಿಯ ನಾಯಕರು ಇವೆ. ಅವರು ದೀರ್ಘಕಾಲದಲ್ಲಿ ಇರುವಂಥದ್ದು. ಆದ್ರೆ ಅವ್ರು ಎಲ್ಲಿದ್ರು ಕೂಡ ಅವರ ಪ್ರೇರಣೆ, ಪ್ರೋತ್ಸಾಹ, ಮಾರ್ಗದರ್ಶನ ಇದೆ. ಅವ್ರಿಗೆ ಇಚ್ಛೆದಾಗ ಅವ್ರು ಬರ್ತಾರೆ. ಬೇರೆ ಬಂದಿದ್ದಾರ ಪ್ರತಿಪಕ್ಷದ ಮುಖಂಡರು? ಅವ್ರು ಪ್ರಮುಖ ನಾಯಕರು ಹೌದು. ಅವ್ರು ಖಂಡಿತವಾಗಿ ಬಂದೇ ಇದ್ದಾರೆ, ಬರ್ತಾರೆ. ಆಯ್ತು, ಯಾವುದಲ್ಲಿ ಕೂಡ ಜನರಿಗೆ ತಪ್ಪಾಭಿಪ್ರಾಯ ಆಗುದು ಬೇಡ. ಈಗ ಹೋಟೆಲ್ಗಳ ಮೇಲೆ ರೈಡ್ ಮಾಡ್ತಿದ್ದಾರೆ, ಬಟ್ ಕೆಲವು ಇದು ಕೂಡ ಮುಖಂಡರು ಕೆಲವೊಂದು ಆರೋಪ ಸಹ ಮಾಡ್ತಿದ್ದಾರೆ. ಆ ಹೋಟೆಲ್ ದರ್ಬರಾಗಿಲ್ಲ, ಎಂಪೈರ್ ಹೋಟೆಲ್ ಮಾಡಿಲ್ಲ, ಎಲ್ಲ ಸಹ ಮಧ್ಯಮದವರು ಹೋಗ್ತಾರಂತೆ. ಎಲ್ಲ ಎಂಪೈರ್ ಹೋಟೆಲು ಆಗಿದೆ. ಎಲ್ಲ ಹೋಟೆಲ್ಸ್ ಕೂಡ ಕ್ಲೌಡ್ ಕಿಚನ್, ಇಲ್ಲಿ ಹೋಟೆಲ್ ಅಲ್ಲ, ಎಲ್ಲಿಂದ ಸಪ್ಲೈ ಆಗ್ತದೆ ಅಲ್ಲಿಂದಲ್ಲಿ ಕೂಡ ಸಪ್ಲೈ ಆಗಿದೆ. ನಿಮ್ಗೆ ಯಾವ ರಿಪೋರ್ಟ್ ಬೇಕಾದ್ರೂ ಕೊಡ್ತೇವೆ ನಾವು. ಯಾರ ಹೋಟೆಲ್, ಏನು ಹೋಟೆಲ್, ಅದು ಗೌರ್ಮೆಂಟ್ ಹೋಟೆಲ್ಲ, ಪ್ರೈವೇಟ್ ಹೋಟೆಲ್ಲ, ನಾವು ಸಬ್ಜೆಕ್ಟಲ್ಲೇ ಇವತ್ತಿಲ್ಲ. ಮತ್ತು ಒಂದು ಯಾವ ಯಾವ ಹೋಟೆಲ್ ನಾವು ಬರೀ ಹೋಟೆಲ್ ಹೋಗೋಕ್ಕೆ ಜವಾಬ್ದಾರಿ ಎಲ್ಲರೂ ಕೂಡ ಅಧಿಕಾರಿಗಳದ್ದು. ಇಚ್ಛೆ ಏನಿಷ್ಟ ಅಂತೇಳಿ ನಮಗೆ ಜನ ಮುಖ್ಯ. ನಮ್ಗೆ ಇವರಾಗಿ ಅವರು ಇವರಂತ ಇಲ್ಲ. ನಮಗೆ ಜನ ಮುಖ್ಯ, ಮಕ್ಕಳು ಮುಖ್ಯ. ಅದಕ್ಕೆ ನಮ್ಮ ಮುಂದೆ ಎಲ್ಲ ಪೀಚ್ಗಳಿಗೆ ಮತ್ತು ಎಲ್ಲ ನಮ್ಮ ಸ್ಕೂಲ್ ಕ್ಯಾಂಟೀನ್ಗಳಿಗೆ ನಾವು ಬಹುಶಃ ಇದನ್ನು ಇನ್ಸ್ಪೆಕ್ಟ್ ಮಾಡ್ತೇವೆ. ನಾನು ಎಲ್ಲ ಪಿ ಜಿ ಸೆಂಟರ್ ಎಲ್ಲರಿಗೂ ಕೂಡ ಹೇಳ್ತಾ ಇದ್ದೇನೆ, ಅವ್ರ ತಪಾಸಣೆ ಮಾಡೋ ಮುಂಚೆ ನೀವು ಬಹುಶಃ ನಿಮ್ಮ ಸ್ವಚ್ಛತೆ ನೀವು ಇಟ್ಕೊಳ್ಳಿ. ಯುವಕರು, ಯುವತಿಯರು, ಮಕ್ಕಳು ಅವ್ರ ಮನೆ ಬಿಟ್ಟು ಇಲ್ಲಿ ಬರ್ತಾರೆ, ಅವ್ರಿಗೆ ಯಾರು ಕೂಡ ಇರುವುದಿಲ್ಲ. ನೀವು ಆರೋಗ್ಯವಂತವಾದ ಊಟ ಕೊಡದಿದ್ರೆ, ಅಸೌಖ್ಯರಾದರೆ ಅವರ ಕಷ್ಟ ನೋಡುವವರಿಲ್ಲ. ಅದಕ್ಕೆ ಪಿ ಜಿ ಸೆಂಟರ್ ಪ್ರಾರಂಭ ಮಾಡುವವರು, ಅಲ್ಲಿ ನಿರ್ವಹಿಸುವಂಥ ಸಹೋದರ ಸಹೋದರಿಯರನ್ನು ನಿಮ್ಮ ಸ್ವಂತ ಮಕ್ಕಳಾಗೆ ನೀವು ಆಲೋಚನೆ ನೋಡೋದಾದರೆ ಮಾತ್ರ ನೀವು ಪಿ ಜಿ ಸ್ಟಾರ್ಟ್ ಮಾಡಿ. ಇದು ದಯವಿಟ್ಟು ಮಕ್ಕಳ ನೋವಿನಲ್ಲಿ ನೀವು ಯಾರಿಗೂ ದುಡ್ಡು ಮಾಡಲಿಕ್ಕೆ ಪ್ರಯತ್ನ ಮಾಡಬೇಡಿ ಅಂತ ಹೇಳಿದ್ರು. ಕೊಡ್ತೇವೆ ನೋಡಿ, ನಮ್ಮ ಕ್ರಮನಂದು ಉದ್ದೇಶ ಅಲ್ಲ. ಅವ್ರು ಸರಿಪಡಿಸಬೇಕು. ಯಾರೆಲ್ಲ ಇದ್ದಾರ ಅವರೆಲ್ಲ ಕೂಡ ಕಥೆ ಸಲ್ಲಿಸಿ ಹಾಕಿ, ಅವ್ರು ಬಂಡವಾಳ ಹಾಕಿ ಹೋಟೆಲ್ ಸ್ಟಾರ್ಟ್ ಮಾಡಿ ವ್ಯಾಪಾರ ಮಾಡಿ ದುಡಿತಾ ಇದ್ದಾರೆ. ಅವ್ರು ದುಡಿಬೇಕು. ಅವ್ರು ನಾವು ಅದಕ್ಕೆ ವಿರುದ್ಧ ಇಲ್ಲ. ಅವ್ರು ನಾವು ಪ್ರೋತ್ಸಾಹ ಕೊಡ್ತೇವೆ. ಮತ್ತು ನಾವು ಅವರ ತಪ್ಪು ಏನಂತೆಲ್ಲ ತೋರಿಸ್ತೇವೆ. ಮತ್ತು ಜನರಿಗೆ ನಡೀತಿದಂತ ನಾವು ಹೇಳ್ತೇವೆ. ಇದು ನನ್ನ ಜವಾಬ್ದಾರಿ ಅಲ್ಲದೆ ಹೋಗಿ ಪನಿಷ್ಮೆಂಟ್ ಕೊಡೋದು ನಮ್ಮ ಉದ್ದೇಶ ಅಲ್ಲ. ಪನಿಷ್ಮೆಂಟ್ ಕೊಟ್ಟು ಏನಾಗ್ತದೆ, ನಾವು ಯಾರಿಗೆ ತೊಂದರೆ ಹಾಕಿ ಕೊಡಬೇಕು. ಅವ್ನು ಮಾಡೋ ತಪ್ಪನ್ನು ತೋರಿಸಿ ಅವ್ನು ಮುಂದೆ ಮಾಡೋದಕ್ಕೆ ನಾವು ನೋಡ್ಕೊಳ್ಬೇಕು. ಇಷ್ಟಲ್ಲದೆ ಕ್ರಮ ಅದು ಏನು ಅದರ ತಪ್ಪಿನ ಆಧಾರದ ಮೇಲೆ ನಡೀತದೆ. ಅದರ ಕಠಿಣ ಕ್ರಮ ಅಂತಲ್ಲ. ನಾವೊಬ್ಬ ತಪ್ಪಾದ ತಕ್ಷಣ ಕೊಂದರೆ ಮತ್ತೇನು, ಒಬ್ಬ ಬಂದು ಮಾಡಿದ್ರೆ 100 ಜನ ಕೆಲಸ ಹೋಗ್ತದೆ. ಇಲ್ಲಿ ಕೆಲಸಗಾರರು ಬದುಕಬೇಕಾದ್ರೆ ಓನರ್ ಬದುಕಬೇಕು. ಇದಕ್ಕೆ ಅವ್ರು ತಪ್ಪನ್ನು ಸರಿಪಡಿಸುವ ಕ್ರಮವೇ ನನ್ನ ಉದ್ದೇಶ ಅಲ್ಲ. ಯಾವುದು ನೋಡಿ, ಗೌರ್ಮೆಂಟ್ ಹಾಸ್ಟೆಲ್, ಪ್ರೈವೇಟ್ ಹಾಸ್ಟೆಲ್ ಎಲ್ಲವೂ ಕೂಡ, ಗೌರ್ಮೆಂಟ್ ಸ್ಕೂಲ್ ಕ್ಯಾಂಟೀನ್, ಪ್ರೈವೇಟ್ ಸ್ಕೂಲ್ ಕ್ಯಾಂಟೀನ್ ಎಲ್ಲವೂ ಕೂಡ ತಪಾಸಣೆ ಮಾಡ್ತೇವೆ. ಆದರೆ ನಾವು ತಪಾಸಣೆ ಮಾಡೋದನ್ನು ಕಾಯ್ಬೇಕಂತಿಲ್ಲ. ಅವರವರೆಲ್ಲ ಸರಿಪಡಿಸಲಿ. ಅದಕ್ಕೆ ನಿಮ್ಮ ಮುಖಾಂತರ ಹೇಳ್ತಿದ್ದೆ. ಜಮೀರ್ ಅಹಮದ್ ಅವರು ವಿಜಯನಗರದಲ್ಲಿ ಧ್ವಜಾರೋಹಣ ಉಸ್ತುವಾರಿ ಬೇಡ ಅಂತ ಸಿಎಂಗೆ ಲೆಟರ್ ಬರೆದು ನೋಡಿ, ಯಾವುದೇ ತಪ್ಪು ಅಭಿಪ್ರಾಯ ಬೇಡ. ಧ್ವಜಾರೋಹಣ ಉಸ್ತುವಾರಿ ಬೇಡ ಅಂತ ಹೇಳಿ ಅದು ಹೇಳಿದಾರ? ಅಲ್ಲ ಸರ್, ಧ್ವಜಾರೋಹಣ ಬೇಡ ಅಂತ ಹೇಳಿದಾರ? ಇಲ್ಲ, ಈಗ ಧ್ವಜಾರೋಹಣ ಸಂಬಂಧವಾಗಿ ಅವ್ರನ್ನ ಉಸ್ತುವಾರಿಯಾಗಿ ನೇಮಕ ಮಾಡಿದ್ದೀವಿ ಸರ್. ಹೌದು ನೋಡಿ, ಜಮೀರ್ನಷ್ಟು ದೇಶ ಪ್ರೇಮ ಬಹುಶಃ ಯಾವ ಬಿಜೆಪಿ ಕೂಡ ಇಲ್ಲ. ಅದನ್ನು ಅವ್ರದ್ದು ಟೀಕೆ ಮಾಡಬೇಕಂತ ಇಲ್ಲ. ಮತ್ತು ಜಮೀರ್ ಅಹಮದ್ ಅವರು ಎಲ್ಲ ಜಾತಿಯ ವರ್ಗ ಜೊತೆ ಸರಿಕೊಂಡು ಹೋಗುವಂಥ ಮನೋಭಾವ, ಸಹಾಯ ಮಾಡುವಂಥ ಯಾರಿಗೂ ಕೂಡ ಇಲ್ಲ. ಅದಕ್ಕಾಗಿ
ಗಂಭೀರವಾದ ದೇಶ ಪ್ರೇಮವನ್ನು ಪ್ರಶ್ನಿಸುವಂತ ನೈತಿಕ ಹಕ್ಕೆ ಬಹುಶಃ ಬಿಜೆಪಿ ಯಾರಿಗೂ ಕೂಡ ಇಲ್ಲ.